ಆಡ್ ವರ್ಬ್ ಅಂತ ಕರಿತೀವಿ. ಸಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಮೀನ್ ಟು ಆಡ್ ವರ್ಬ್ಸ್ ಟು ಹಿಯರ್. ಆಡ್ ಪ್ಲಸ್ ವರ್ಬ್ ಗೈಸ್. ಫೈನ್. ನೀವು ಡೈಲಿ ಕ್ಲಾಸಿಗೆ ಬರ್ರಿ ಮೇಡಮ್, ಅವ್ರನ್ನ ಕೇಳ್ರಿ, ನಮ್ಮ ಹುಡುಗರನ್ನ ಕೇಳ್ರಿ, ಹೇಳ್ತಾರಲ್ಲ, ನಮ್ಮ ಐದು ಅದರಲ್ಲ ಕೇಳ್ರಿ, ಅವ್ರು ಹೇಳ್ತಾರೆ. ಓಕೆ, ಆಡ್ ಪ್ಲಸ್ ವರ್ಬ್ ಅಂತದೆ. ಫೈನ್. ಆಡ್ ಅಂತಂದ್ರ ಇಲ್ಲಿ ನೋಡ್ರಿ, ಡಿಸ್ಕ್ರೈಬ್ಸ್ ಅಂತ ಐತಿ. ವರ್ಬ್ ಅಂದ್ರ ಆಕ್ಷನ್. ನೋಡ್ರಿ, ಅಡ್ಜೆಕ್ಟಿವ್ಗೂ ಆಡ್ವರ್ಬ್ ಇರ್ತಕ್ಕಂಥ ಒಂದು ಪದ ಐತೆ ನೋಡ್ರಿ. ಅರ್ಶೋರ್ ಅಡ್ಜೆಕ್ಟಿವ್ ರೀ ಕ್ರಿಯಾ ವಿಶೇಷಣ, ಇದು ನಾಮ ವಿಶೇಷಣ, ಇದು ಕ್ರಿಯಾ ವಿಶೇಷಣ. ಡಿಸ್ಕ್ರೈಬ್ ಅಂದ್ರ ವರ್ಣನೆ ಅಥವಾ ವಿಶೇಷಣ. ಯಾವುದ್ರ ಬಗ್ಗೆ? ಒಂದು ಕ್ರಿಯೆಯ ಬಗ್ಗೆ. ಕ್ರಿಯೆಯನ್ನ ವರ್ಣನೆ ಮಾಡೋದು, ಕ್ರಿಯೆಯನ್ನ ವಿಶೇಷವಾಗಿ ಹೇಳೋದೇ ಕ್ರಿಯಾ ವಿಶೇಷಣ. ಥ್ಯಾಂಕ್ ಯು ಮೇಡಮ್. ಏನಂತ ಹೇಳ್ರಿ ಪವಿತ್ರ ಅವರೇ? ಓಕೆ, ಇಲ್ಲಿ ನೋಡ್ರಿ, ಡಿಸ್ಕ್ರೈಬ್ ಕ್ರಿಯಾಪದವನ್ನ ಅಥವಾ ಕ್ರಿಯೆಯನ್ನ ವಿಶೇಷವಾಗಿ ಹೇಳೋದು, ಕ್ರಿಯಾಪದವನ್ನ ವರ್ಣನೆ ಮಾಡಿ ಹೇಳೋದು. ಇದನ್ನ ನಾಮ ಕ್ರಿಯಾ ವಿಶೇಷಣ ಅಂತ ಕರೀತಾರೆ. ಅಂಡರ್ಸ್ಟ್ಯಾಂಡ್ ಆದ್ರಿ? ಕ್ರಿಯಾಪದವನ್ನ, ಯಾವ ಪದವನ್ನ? ಕ್ರಿಯಾಪದವನ್ನ ವಿಶೇಷವಾಗಿ ಅಥವಾ ವರ್ಣನೆ ಮಾಡಿ ಹೇಳ್ತಕ್ಕಂಥದ್ದು. ಓಕೆ, ಕ್ರಿಯೆಯನ್ನ ವಿಶೇಷವಾಗಿ ಹೇಳುವುದು, ಕ್ರಿಯಾಪದವನ್ನ ವರ್ಣನೆ ಮಾಡಿ ಹೇಳ್ತಕ್ಕಂಥದ್ದನ್ನೇ ಕ್ರಿಯಾ ವಿಶೇಷಣ. ಇದು ಕ್ರಿಯಾ ವಿಶೇಷಣ. ಇದು ಅರ್ಥ ಆದ್ರಿ? ಆರ್ ಯು ಅಂಡರ್ಸ್ಟ್ಯಾಂಡ್? ಇದು ಕ್ಲಾರಿಟಿ ಸಿಗ್ತಾ? ಕ್ರಿಯಾಪದವನ್ನ ವರ್ಣನೆ ಮಾಡುವುದು, ಕ್ರಿಯಾಪದವನ್ನ ವಿಶೇಷವಾಗಿ ಹೇಳುವುದು, ಕ್ರಿಯಾ ವಿಶೇಷಣ. ಇಸಂಟ್ ಇಟ್? ಸರ್ ಅರ್ಥ ಆದ್ರಿ? ಹನುಮಂತಗೌಡ ಅಂಡರ್ಸ್ಟ್ಯಾಂಡ್ ಆದ್ರೆ ಮುಂದೆ ಹೋಗ್ತೀನಿ, ಒಂದ್ ಕೋಟಿ ಮುಂದೆ ಹೋಗ್ತೀನಿ. ಮತ್ತೆ ಯಾರ್ಯಾರು ತಿಳಿದಿಲ್ಲ ಅಂತ ಹೇಳಿ ಮತ್ತೊಂದ್ಸಲ ತಿಳಿಸ್ತೀನಿ. ಓಕೆ, ಸಿ ಫಾರ್ ಎಕ್ಸಾಂಪಲ್, ಇಲ್ಲಿ ಕ್ರಿಯಾಪದವನ್ನು ವಿಶೇಷವಾಗಿ ಹೆಂಗೆ ಹೇಳುದು? ಕ್ರಿಯಾಪದವನ್ನು ವಿಶೇಷವಾಗಿ ಹೆಂಗೆ ಹೇಳುದು? ಮಿಸ್ಟರ್ ಹನುಮಂತು ಆಸ್ಕ್ಡ್ ಕ್ವಿಕ್ಲಿ. ಇಲ್ಲಿ ಆಸ್ಕ್ ಅಂತಕ್ಕಂಥದ್ದು ಒಂದು ಕ್ರಿಯಾಪದ. ಇದನ್ನು ವಿಶೇಷವಾಗಿ ಹೆಂಗೆ ಕೇಳಿದ ಹನುಮಂತು? ಇಲ್ಲಿ ಕ್ವಿಕ್ಲಿ, ರೈಟ್? ಸುನೀಲ ಸ್ಮೈಲ್ಸ್ ಬೋಲ್ಡ್ಲಿ. ಸ್ಮೈಲ್ ಹೆಂಗ್ ಮಾಡ್ತಾನೆ ಸುನೀಲ? ಬೋಲ್ಡ್ಲಿ. ಪುನೀತ್ ರಾಜ್ಕುಮಾರ್ ಬೋಲ್ಡ್ಲಿ, ಬಾಡ್ಲಿ ಅಲ್ಲಿ ಮಾತ್ರ ಬೋಲ್ಡ್ಲಿ. ದಿಸ್ ಇಸ್ ಬೋಲ್ಡ್ಲಿ. ಆರ್ ಯು ಅಂಡರ್ಸ್ಟ್ಯಾಂಡ್? ಎಸ್. ಇಲ್ಲಿ ನೋಡ್ರಿ, ಈ ಸ್ಮೈಲ್ ಅನ್ನೋದು ವರ್ಬ, ಆಸ್ಕ್ ಅನ್ನೋದು ವರ್ಬ. ಸೊ ಕ್ವಿಕ್ಲಿ, ಬೋಲ್ಡ್ಲಿ ಅನ್ನೋದು ಇಲ್ಲಿ ವಿಶೇಷಣ. ಎಸ್, ಎಕ್ಸಾಕ್ಟ್ಲಿ ಹನುಮಂತು. ಅವೆಲ್ಲ ಬೇರೆ ಬರ್ತಾವ. ಇದು ಒಂದು ಐಡಿಯಾ ಕೊಡತ್ತೇನೆ ಅಷ್ಟ. ಇವು ಐಡಿಯಾ ಕೊಡತ್ತೇನೆ ನಿಮಗೆ. ಇದ್ರ ನೆಕ್ಸ್ಟ್ ಮುಂದುವರೆದ ಭಾಗ ಏನಪ್ಪಾ ಅಂದ್ರೆ ಇದ್ರ ಭಾಗಗಳು ಬರ್ತಾವ, ರೈಟ್? ಓಕೆ, ಇಲ್ಲಿ ಕೈಂಡ್ಸ್ ಆಫ್ adverb ಅಂತ ಬರ್ತಾವ. ಕೈಂಡ್ಸ್ ಆಫ್ adverb. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕೈಂಡ್ಸ್ ಆಫ್ ವರ್ಬ್ಸ್, adverbs ಗಳನ್ನು ನೋಡೋದಾದ್ರೆ ಮುಖ್ಯವಾಗಿ ಕೈಂಡ್ಸ್ ಆಫ್ adverbs. ಆಪ್ಷನ್ ಎ 10, ಆಪ್ಷನ್ ಬಿ 8, ಆಪ್ಷನ್ ಸಿ 4, ಆಪ್ಷನ್ ಡಿ 3, ಆಪ್ಷನ್ ಇ ಆಲ್ ಆಫ್ ಇವು. ಓಲ್ ಕೊಡ್ತೀನಿ ನೋಡ್ರಿ, ಆನ್ಸರ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಒಂದು ಬಿರಿಯಾನಿ ಪಾರ್ಸಲ್ ಬರಲಿ. ಅನ್ನೋರ್ಗೊಂದು ಬಿರಿಯಾನಿ ಪಾರ್ಸಲ್ ಬರಲಿ. ಎಸ್, ಬಹಳ ಜನ ತಪ್ಪಾಗಿ ಆನ್ಸರ್ ಮಾಡಿದ್ರಿ. ರೈಟ್ ಆನ್ಸರ್ ಇಸ್ ಟು ದಟ್ 8 ಪ್ರಕಾರ. ಓಕೆ, 10 ಇಲ್ಲ, 4 ಇಲ್ಲ, 3 ಇಲ್ಲ, ಮೇಲೆ ಯಾವುದು? 8 ಪ್ರಕಾರ ಹೇಳ್ತೀನಿ ನೋಡಿ ಒಂದೊಂದಾಗಿ. adverb ಕೈಂಡ್ಸ್ ಆಫ್ adverbs ಕಾರಣ ನಮಗೆ ಲಾಸ್ಟ್ ಕೋರ್ಸ್ನಾಗ 3 ನಾನು ಈ ಕೋರ್ಸ್ನಾಗ ಫುಲ್ ಡೀಟೇಲ್ಸ್ ಕೊಡ್ತೇನೆ.
adverb of manner. ಫಸ್ಟ್ ಇಂಗ್ಲಿಷ್ ನಾಗ ಹೇಳ್ಕೊಂತ ಹೋಗ್ತೀನಿ, ಆಮೇಲೆ ಕನ್ನಡದಾಗ ಬರ್ತೀನಿ. ನಡೀತಿದ್ದಿಲ್ಲ? ಇದು ತೆಳಗ ಕಾಣ ಬರೀದ್ರೆ ತೆಳಗ ಕಾಣ ಬರ್ತೀನಿ. ನೀವು ಹೆಂಗೆ ಹೇಳಿದ್ರೆ ಇದು ತೆಳಗ ಕಾಣ ಬರೀದ್ರೆ ಇದು ತೆಳಗ ಕಾಣ ಬರ್ತೀನಿ. adverb of manner. Second, adverb of place. Third, adverb of time. Adverb of frequency. Adverb of frequency. Right? Yes. Next, adverb of certainty. Next, adverb of degree. Adverb of interrogative. Yes, sir. Adverb of relative. ಇಷ್ಟು ಪ್ರಕಾರದ ನೋಡಿ. Are you sure? You understand? ಒಂದು ನೋಡ್ರಿ, adverb of manner, adverb of place, adverb of time, adverb of frequency, adverb of certainty, adverb of degree, adverb of interrogative, adverb of relative. ಟೋಟಲ್ 8 ಪ್ರಕಾರ ಅದಾವ. ಇದನ್ನ ಒಂದೊಂದಾಗಿ ಕನ್ನಡದಾಗ ಹೇಳ್ಕೊಂತ ಹೋಗ್ತೀನಿ, ನೀಟಾಗಿ ನೋಡ್ಕೊಂತ ಹೋಗ್ರಿ. ನಾ ಯಾವ ಬ್ಯಾಚ್ನಾಗೂ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡಿಲ್ಲ, ಬಟ್ ಈ ಬ್ಯಾಚ್ನಾಗ ಎಕ್ಸ್ಪ್ಲೇನ್ ಮಾಡತೀನಿ. ಇದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋ. ಐ ಪ್ರಾಮಿಸ್ ಯು ಗೈಸ್, ಹಿಂದಿನ 5 ಬ್ಯಾಚ್ನಾಗೂ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ. ನಾನು ಇದನ್ನ ಇವಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದೊಂದಾಗಿ ಯುಟಿಲೈಸ್ ಮಾಡ್ಕೋ. ಫೈನ್. ಕನ್ನಡದಾಗ ಹೇಳ್ತೀನಿ ನೋಡ್ರಿ. ಒಂದೇದು adverb of manner ಅಂತ ಐತಿ. ರೀತಿ, ಕ್ರಿಯಾ ವಿಶೇಷಣದ ರೀತಿ ಅಥವಾ ವಿಧಾನ ಅಥವಾ ಶೈಲಿ. ಓಕೆ, ನೆಕ್ಸ್ಟ್ ಅಲ್ಲಿ ಕನ್ನಡ ಮೀಡಿಯಂ ಇರ್ತಾರೆ ಮೇಡಮ್ ಪವಿತ್ರ ಅವರ, ಹಂಗಾಗಿ ಅವ್ರನ್ನ ಫೋಕಸ್ ಮಾಡ್ಬೇಕಾಗಿತ್ತು. ನಾನು ಕನ್ನಡ ಮೀಡಿಯಂ ಮಂದಿನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಓಕೆ, ಐ ಕ್ಯಾನ್ ಸ್ಪೀಡ್ ಇಟ್ ಮೈ ಸೆಲ್ಫ್. ನೆಕ್ಸ್ಟ್, adverb of ಪ್ಲೇಸ್, ಸ್ಥಳ. ನೀವು ಕನ್ನಡ ಮೀಡಿಯಂ, ನಾವು ಅಚ್ಚ ಕನ್ನಡ ಮೀಡಿಯಂ ಮೇಡಮ್. ಓಕೆ, ಮುಂದೆ ಹೋಗೋಣ. ಕ್ರಿಯಾ ವಿಶೇಷಣದ ರೀತಿ, ಶೈಲಿ, ವಿಧಾನ, ಕ್ರಿಯಾ ವಿಶೇಷಣದ ಸ್ಥಳ, ಕ್ರಿಯಾ ವಿಶೇಷಣ, adverb of time, ಕ್ರಿಯಾ ವಿಶೇಷಣದ ಸಮಯ ಅಥವಾ ಕಾಲ. ಓಕೆ, ಸೊ ನಾಲ್ಕು adverb frequency ಅಂತ ಹೇಳೋಣ. ಆವರ್ತನ ಫ್ರೀಕ್ವೆನ್ಸಿ ಅಂತ ಹೇಳಿ ನೋಡಿ. ಆವರ್ತನ ಫ್ರೀಕ್ವೆನ್ಸಿ, ಮ್ಯಾನರ್ ರೀತಿ ಅಥವಾ ಶೈಲಿ, ಸ್ಥಳ, ಸಮಯ, ಆವರ್ತನ. ನೆಕ್ಸ್ಟ್, ಸರ್ಟೆನಿಟಿ, adverb of certainty. ಇದು ಬೇಕಾ ಮುಂದೆ ಹೋಗಲ್ಲ? ಆವೃತ್ತಿ, ಎರಡು ಒಂದೇ. ಆವೃತ್ತಿ, ಆವರ್ತನ. ನೆಕ್ಸ್ಟ್ ಹೋಲಿ. ಕ್ರಿಯಾ ವಿಶೇಷಣದ 5ನೇ ದಿನ ಏನಿಲ್ಲ, ಸರ್ಟೆನಿಟಿ. ಕ್ರಿಯಾ ವಿಶೇಷಣದ ನಿಶ್ಚಿತತೆ. ಓಕೆ, ಕ್ರಿಯಾ ವಿಶೇಷಣದ ನಿಶ್ಚಿತತೆ. 6, ಡಿಗ್ರಿ, adverb of degrees, ಕ್ರಿಯಾ ವಿಶೇಷಣದ ಪದ ಅಥವಾ ಪದವಿ. ಡಿಗ್ರಿ, ಹುದ್ದೆ, ಪದವಿ ಅಥವಾ ಹುದ್ದೆ ಅಂತ ಕರಿತೀವಿ. ನೆಕ್ಸ್ಟ್, ಇಂಟ್ರಾಗೇಟಿವ್, ಕ್ರಿಯಾ ವಿಶೇಷಣದ ಪ್ರಶ್ನಾರ್ಥಕ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್, ಕ್ರಿಯಾ ವಿಶೇಷಣದ ಸಂಬಂಧಿತ, ರಿಲೇಟಿವ್. ಸೊ ಇವೆಲ್ಲವೂ ಕೂಡ just example about of kinds of noun. So kinds of adverb. So ಒಂದೊಂದಾಗಿ ಇವನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಿ,
ಫಸ್ಟ್ ಒನ್ ಅಡ್ವರ್ಬ್ ಆಫ್ ಮ್ಯಾನರ್ ಅಂತ. ಈ ಅಡ್ವರ್ಬ್ ಆಫ್ ಮ್ಯಾನರ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರ ಅಡ್ವರ್ಬ್ ಆಫ್ ಮ್ಯಾನರ್ ಅಂದ್ರೆ ಅವಾಗಲೇ ಹೇಳಿದೀನಿ ರೀತಿ ಅಥವಾ ಶೈಲಿ ಅಂತ ಹೇಳಿದೀನಿ. ರೀತಿ ಅಥವಾ ಶೈಲಿ ಹೆಂಗಿರ್ತಾವ ಮ್ಯಾನರ್ಸ್, ಹೆಂಗಿರ್ತಾವ ಮ್ಯಾನರ್ಸ್. ಫಾರ್ ಎಕ್ಸಾಂಪಲ್, ಕ್ವಿಕ್ಲಿ, soundly, bravely, happily, loudly, luckily, clearly, wrongly, smoothly, ಸ್ವೀಟ್ಲಿ, ಇವೆಲ್ಲ ಇಂಡಿಕೇಟ್ ಮಾಡ್ತಾವೆ. ಇವು ಅಡ್ವರ್ಬ್ ಆಫ್ ಮ್ಯಾನರ್ ನ ಡೈಮೆನ್ಷನ್ಸ್, ಅದರ ಒಂದು ಭಾಗಗಳು. ಇವುಗಳನ್ನ ಆಧಾರವಾಗಿಟ್ಕೊಂಡು ನಾವು ವರ್ಬ್ ಅಲ್ಲಿ ಫ್ರೀಕ್ವೆನ್ಸಿ ಮಾಡ್ತೇವೆ, ಆ ವರ್ಬ್ ಅಲ್ಲಿ ಫಿಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಇದು ಅರ್ಥ ಆಗೈತೆ ಅಂತ ಕನ್ನಡ ಹೇಳ್ಬೇಕು. ಕ್ವಿಕ್ಲಿ ಅಂದ್ರ ವೇಗವಾಗಿ, ಸೌಂಡ್ಲಿ ಅಂದ್ರ ಶಬ್ದ ಏನಂತ ಕರಿತೀರಿ ಶಬ್ದದಿಂದ ಕೂಡಿದ್ದು, ಬ್ರೇವ್ಲಿ ಅಂದ್ರ ಧೈರ್ಯದಿಂದ, ಹ್ಯಾಪಿಲಿ ಸಂತೋಷದಿಂದ, ಲೌಡ್ಲಿ ಅಂದ್ರ ವೇಗ ಜೋರಾಗಿ, ಲಕ್ಕಿಲಿ ಅಂದ್ರ ಅದೃಷ್ಟದಿಂದ, ಕ್ಲಿಯರ್ಲಿ ಅಂದ್ರ ಸ್ಪಷ್ಟವಾಗಿ, ರಾಂಗ್ಲಿ ಅಂದ್ರ ತಪ್ಪಾಗಿ, ಸ್ಮೂತ್ಲಿ ಅಂದ್ರ ಮೃದುವಾಗಿ, ಸ್ವೀಟ್ಲಿ ಅಂದ್ರ ಬಹಳ ವಿನಮ್ರವಾಗಿ. ರೈಟ್? ಎಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಖಂಡಿತ ಬರೋದ್ರಿ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್, ಪವಿತ್ರ ಸಿಂಗ್ಸ್ ಮೆಲೋಡಿಯಸ್ಲಿ. ಇಲ್ಲಿ ಸಿಂಗ್ ಅನ್ನೋ ಪದ ಏನ್ರಿ? ವರ್ಬ್. ಕರೆಕ್ಟಾ? ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡತೈತಿ. ಹೆಂಗ್ ಹಾಡತಾಳು? ಹೌ. ಹೆಂಗ್ ಹಾಡ್ತಾ ಇದ್ದಾಳೆ ಪವಿತ್ರ? ಎಸ್. ಹೆಂಗ್ ಹಾಡ್ತಾ ಇದ್ದಾಳೆ ಪವಿತ್ರ? ಮೆಲೋಡಿಯಸ್ಲಿ. ನೋಡ್ರಿ, ವರ್ಬ್ ಅನ್ನ ಹೌ ಅನ್ನ ಇಂಡಿಕೇಟ್ ಮಾಡೋದು. ಆರ್ ಯು ಶೋರ್? ಸಿ ಎಕ್ಸಾಂಪಲ್, ಲಕ್ಷ್ಮಿ ಲೌಡ್ಲಿ. ಇಲ್ಲಿ ಪವಿತ್ರ ಮೆಲೋಡಿಯಸ್ಲಿ ಹಾಡತಾಳ, ಲಕ್ಷ್ಮಿ ಜೋರಾಗಿ ಹಾಡ್ತಾ ಇದ್ದಾಳ. ಇಲ್ಲಿ ಕ್ರಿಯಾಪದವನ್ನ ಡಿಸ್ಕ್ರೈಬ್ ಮಾಡತೈತಿ. ಆರ್ ಯು ಶೋರ್? ಇಡಿ ಬರಲ್ಲ. ಎಸ್, ಹಿಂಟ್ ಅದು ನಿಮಗೆ. ಓಕೆ, ಸೌಂಡ್ಲಿ. ಸಿ ಫಾರ್ ಎಕ್ಸಾಂಪಲ್, ವೈನಿ speaks fluently. ಹೆಂಗ್ ಆಡ್ತಾವ ವೈನಿ? ಎಸ್, ಫ್ಲೂಯೆಂಟ್ಲಿ. ಹೌ? ಇಲ್ಲಿ ನೋಡ್ರಿ, ಹೌ ಅನ್ನೋ ಪದ ಬರ್ತದೆ. ಹೌ ಡಸ್ ವೈನಿ ಸ್ಪೀಕ್ಸ್ ಫ್ಲೂಯೆಂಟ್ಲಿ? ಆರ್ ಯು ಅಂಡರ್ಸ್ಟ್ಯಾಂಡ್? ಅಮೂಲ್ಯ ರನ್ಸ್ ಸ್ಲೋಲಿ. ಹೆಂಗ್ ಹೋಗ್ತಾ ಇದ್ದಾರೆ ಅಮೂಲ್ಯ? ಸ್ಲೋಲಿ. ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡತೈತಿ. ಆರ್ ಯು ಅಂಡರ್ಸ್ಟ್ಯಾಂಡ್? Shivputra RC teaches happily. Example, how does Shivputra RC teaches? Kandita, it is mandatory. How does he teaches? Guys, yes, this is ly in the how ಅನ್ನೋ ಪದ ಬರ್ತೈತಿ. ಕರೆಕ್ಟಾ? ಸರಿ ರೀ. ಸಚಿನ್ writes wrongly. How does Sachin writes? Of course, Arjun. Teaches spelling ತಪ್ಪೈತೆ ನೋಡ್ರಿ. How? Clear? No, wrong. Wrongly. Shairi, wrongly.
clearly. How does you understand? How do you understand Shubhatra RC class? Clearly. Are you understand? Mansu answers angrily. Angrily. Are you sure? Example, man. Sunil. Sunil. Place. Lovely. Whiny. Cooks. Idli. Softly. Yes. Whiny ಒಂದು ಆರ್ಡರ್ ಪಾರ್ಸಲ್ ಕಳಿಸ್ರಿ ಬೆಳಿಗ್ಗೆದ. ಇದು ಕ್ಲಾರಿಟಿ ಸಿಗ್ತಾ? Unknown. It's biryani. Quickly. Clear? Okay. Next ಹೋಗ್ರಿ. ಇದು ಅರ್ಥ ಆಗಿದ್ರೆ ಮುಂದೆ ಹೋಗ್ತೀನಿ. Exactly. Next, adverb of place. Yes, exactly, man. Always must. Always mandatory. Tap. Pavitra, tap. Pavitra, absolutely wrong. Tap, Pavitra. Beautifully. ನಮ್ಮ ಹುಲಿಗಳು ಆನ್ಸರ್ ಮಾಡತಾವ. ಸೂಪರ್. ನೀವು ಅರ್ಥ ಆಯ್ತ್ರಿ? ಮುಂದಿನವನ ಪವಿತ್ರ ಅರ್ಥ ಆಗಿದ್ರಿ? ಹಾ, ಪ್ಲೇಸ್ ಹೇಳ್ತೀನಿ ನೋಡ್ರಿ ಮೇಡಮ್.